गगनसुतमुखशयनं पद्मनाभं सुरेशं विश्वाधारं. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತೆಗಿವಾ ನಿನ್ನ ಮುದ್ದು ಕೋಳಿ ಮರಿಗಳನ್ನ. ಮುದ್ದುಗಳಾಗಿಲ್ಲ, ಈಗ ನಾಯಿಗಳಾಗ್ಬಿಟ್ಟವೆ. ಅಮ್ಮ ಇಲ್ಲಿಂದ ಬನ್ನಿ, ಈಗ ಬಿಟ್ರೆ ಹಾರಾಗಿದ ಕಾಣಿಸ್ತೈತಿ. ಹಾಯ್ ಹಾಯ್ ಹಾಯ್. ಗಬ್ಗಳ ಹುಟ್ಟು ಗಬ್ಗಳೆ ಮಾತ್ರ ಇದಾವೆ. ಇನ್ನೊಂದು ಕಾಣಿಸ್ತಿಲ್ಲ. ಅವಕ್ಕೆ ನಿದ್ದೆ ಮೂಡಲಿದಾವು. ಇವರಿಬ್ರು ನಿದ್ದೆ ಮಾಡ್ತಾರಲ್ಲಮ್ಮ. ಏನ್ ಬೇಕು? ಒಂದು ಇಡೀ ಅನ್ನ ಕೊಟ್ಬಿಡಮ್ಮ, ಹಾಕ್ಬಿಡ್ತೀನಿ. ಅವು ಫುಲ್ ನಿದ್ದೆ ಮೂಡಲಿದಾವು. ಮಕ್ಳಗ ಒಂದು ಇಡೀ ಅನ್ನ ಅಂತೆ. ರೈಸ್ ಎಲ್ಲ ಬಿತ್ತು ಬಿಡಿ, ಇಲ್ಲಿಂದ ನೆತ್ಕೊತೀನಿ. ಬನ್ನಿ ಕಡೆ. ನೆನ್ನೆ ಸಾಂಬಾರ್ಗೆ ಅನ್ನ ಮಾಡ್ಕೊಂಬಂದಿರೋದು ನೆಚ್ಕೊಳ್ತಾ ಇದೀರಾ ಪ್ರೀತು? ಏನ್ ತಂದ್ರಿ? ಬಜ್ಜಿ ಬಜ್ಜಿ ಬಜ್ಜಿ. ಮಂಗಳೂರು ಬಜ್ಜಿ. ಇಲ್ಲ ಬಜ್ಜಿ. ಹೌದಾ? ಚೆನ್ನಾಗಿರುತ್ತೆ ಅಪ್ಪಿಯಲ್ಲಿ. ಇವತ್ತು ಬೆಳ್ದಿನ ಊಟ. ಪ್ರೇಮ ಎದಳಚಿನಿ ಮಲಗ್ಬಿಟ್ಟೆ ಪಪ್ಪ. ಅದು 11:50 ಟೈಮ್. ಬಿಡಿವ ಕೋಳಿ ಮರಿಗಳಿಗೆ ಅನ್ನ ಹಾಕ್ತಾಳೆ ಬೆಳಗ್ಗೆ. ಮತ್ತೆ ನಾನು ಬರೋ ತನಕ ಚಿಕ್ಕ ಬಟ್ಲು ಇಲ್ಲ, ಇದೆ ಇಟ್ಟಿರೋದೆಲ್ಲ ತಗೊಂಡು. ಸರಿ, ಅದನ್ನೇ ಹಾಕಿ ಏನು ತೊಂದ್ರೆ ಇಲ್ಲ. ಅದ್ರಲ್ಲಿ ನೀರಿತ್ತೆ, ಇದನ್ನೇ ಹಾಕು ಇದ್ರಲ್ಲೇ. ಅದು ಫುಲ್ ಜಾಗನೇ ಇರಲ್ಲ. ಎದೇಳ್ರಮ್ಮ ಊಟ ಮಾಡೋಣ. ಅವರಿಬ್ರು ಮಲಗ್ಬಿಟ್ಟವ್ರೆ. ಈ ನಾಯಿ ಇನ್ನೂ ಮಲಗಿಲ್ಲ. ಜಿಮ್ಗೆ ಹೋಗಿ 11 ಗಂಟೆಗೆ ಬಂದ. 11:30ಗೆ ಅಲ್ಲ ಪ್ರೀತಾ? 11:30ನಾ? 10 ಗಂಟೆಗೆ ಹೋದ. ಕಮ್ಮಿ ಆಗಿದೆಯಾ ಪ್ರೀತಾ? ಸಣ್ಣ ಆಗಿದೆಯಲ್ಲ ಸ್ವಲ್ಪ. ಎಷ್ಟು kg ಇದೆಯಾ? ಹಾಂ, ಫಸ್ಟು ಸ್ಟಾರ್ಟಿಂಗ್ ಹೋಗಿದ್ದಿನ 90. 84 ಅಂದಲ್ಲ. 84ಗೆ ಆಮೇಲೆ ಇಳ್ದ. ಈಗ 74ಗೆ ಬಂದಿದ್ಯಾ? 15 kg ತನಕ ಸಣ್ಣ ಆಗಿದೆ 2-3 ದಿನಕ್ಕೆ ಅನ್ಸುತ್ತಾ? ನೋಡ್ರಿ, ಆಚೆ ಕಡೆ ಚಾಪೆ ಎಲ್ಲ ಚಾಪೆ ನಿನಗೆ ಹಾಕ್ಬಿಟ್ಟಿದ್ರಲ್ಲ ಅಂತ. ಒಂದಿದ್ರು ಸಾಕು. ನೀಟಾಗಿ ನೆನ್ನೆ ಎಲ್ಲ ತೊಳೆದೋಳೆ. ಎತ್ಕೋ ನಮ್ಮ ಬುತ್ತಿ. ಇವತ್ತಿಗೆ 8ನೇ ದಿನ ಅಲ್ವಾ ಅಪ್ಪಿ? ಇವತ್ತು 8ನೇ ದಿನ. ಇಲ್ಲಿ ಮಲಗಿ 8 ರಾತ್ರಿ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. 9 ಅವತ್ತಿನ ದಿನ ಅಲ್ಲೇ ಇದ್ದಲ್ಲ, ಡೆತ್ ಆಗಿದ್ದಿನ ಅಲ್ಲೇ ಇದ್ವಿ. ಅದೊಂದು ನೈಟ್. ಇಲ್ಲಿ ಇವತ್ತು 8-9 ನೈಟ್ ಆಯಿತು. ಇವತ್ತು ಬುಧವಾರ ಅಂದ್ಕೊಂಡಿದ್ದು, ಗುರುವಾರ. ಇವತ್ತಿಗೆ 9 ದಿನ ಇಲ್ಲಿ ಮಲಗಿ ನಾವು. ಅಲ್ಲೊಂದು ದಿನ ಇದ್ವಿ, 10 ದಿನ. ನಾಳೆ ತಿಥಿ ಅದು. ಬನ್ನಿ ಇವತ್ತು ಬೆಳ್ದಿನ ಊಟ ಮಾಡೋಣ. ನೆನ್ನೆ ಆಗ್ಬಿಟ್ಟಿದೆ. ನೆನ್ನೆ ಹುಣ್ಣೆ ಆಗಿರೋದು. ಚಂದ್ರ ನೋಡಿ, ಫುಲ್ ಇದ್ದಾನೆ ಚಂದ್ರ. ಬೆಳಕು ಚೆನ್ನಾಗಿದೆ. ಸುತ್ತ ಕತ್ಲೇನೆ, ಅಂದ್ರೆ ಬೆಳೆದಿಂಗ್ಳಿದೆ, ಚೆನ್ನಾಗಿದೆ. ಊಟ ಮಾಡೋದಿಲ್ಲ. ಯಾಕೆ? ಚಿನ್ನಮ್ಮ ಎದ್ದ? ಆಯ್ತು ಬಾ ಕೂತ್ಕೊಳ್ರಿ. ಈ ಥರ ಲೈಟಲ್ಲಿ ಇಲ್ಲಿ ಚಾಪೆ ಹಾಸ್ಕೊಂಡು ಊಟ ಮಾಡೋದು. ನಿನಗೆ ಚಪಾತಿನ ಬಿತ್ತಾ? ಚಪಾತಿ ಸಾಂಬಾರು. ನೀನು ಪಲ್ಯ ಮಾಡಿಲ್ಲ. ಚಪಾತಿ ಇಟ್ಟು ಕಲ್ಸಿ ಬಂದಿದ್ದು. ಆಯಿತು. ನಿಮ್ಮಪ್ಪನ ಎಪ್ಸಮ್ಮ, ಅಪ್ಪನ ಎಪ್ಸಮ್ಮ. ನಿಮ್ಮಪ್ಪನ ಎಷ್ಟು ಇದು ಚಪಾತಿ ಅಲ್ಲ, ಹಪ್ಪಳ. ಇಲ್ಲಿ ಸೌಂಡ್ ಕೇಳಿಸ್ಕೊಳ್ಳಿ. ಅಂದ್ರೆ ಅವನಿಗೆ ಕ್ರಿಸ್ಪಿಯಾಗಿ ಮಾಡ್ಕೊಂಡವನೆ. ಚೆನ್ನಾಗೇ ಮಾಡ್ಕೊಂಡವನೆ. ಸುಮ್ಮನೆ ಕೂತ್ಕೋ, ಚೆನ್ನಾಗಿ ಮಾಡ್ತೀಯ ನೀನು ಪ್ರೀತ. ಆ ಕಡೆ ಹೋಗ್ತೀನಿ, ನಾನೇ ಹೋಗ್ಬೇಕು. ಇಲ್ಲಿ ಶೀತ ಇತ್ತು, ಅಲ್ಲೇ ಹಾಸ್ಬಿಡ್ಬೇಕಿತ್ತು. ಚೆನ್ನಾಗಿತ್ತು. ಬೈಕ್ನ ಇಲ್ಲಿ ಆ ಕಡೆ ನಿಲ್ಲಿಸ್ಬಿಟ್ಟು ಅಲ್ಲಿ ಹಾಕ್ಬೇಕಿತ್ತು. ಹೆಂಗೋ ಈ ಬಟ್ಟೆ ಒಗ್ಯಕ್ಕೆ ಹಾಕ್ಬೇಕಲ್ಲ ಬಿಡು. ಒಗ್ಯಕ್ಕೆ ಹಾಕ್ತೀನಲ್ವಾ? ಮೂಲಂಗಿ ಸಾರು ನೆನ್ನೆದು. ಬನ್ನಮ್ಮ ಅಲ್ಲ ಅದು, ಬನ್ನಿಯಮ್ಮ ಅದು. ಅಪ್ಪಿ ತರಕಾರಿ ತಿನ್ಬೇಕಂತೆ ನಾವು. ನೀನು ತರಕಾರಿನೇ ತಿನ್ನಿ. ಇನ್ಮೇಲೆ ಕೋಳಿಗೆ ಹೆಂಗೆ ತಗೊಂಬರ್ತೀವಿ ಹಂಗೆ ಫುಡ್ನ ನಿಂಗೂ ತರೋದಿನ. ಕೋಳಿವಿಗೆ ಕ್ಯಾರೆಟ್ ಎಲ್ಲ ತುರ್ಕೊಂಬರ್ತಿದ್ದೋ, ನಿನ್ಗೆ ಬೇಯಿಸ್ಕೊಂಬರೋದು. ಕರೆಕ್ಟಾಗಿ ಒಂಚೂರು ಕಡಿಮೆ ಹಾಕೊಂಡು. ಅಮ್ಮ ಕೂರ್ಲಿ, ಒಂದು ನಿಮಿಷ ಇಟ್ಕೊಳ್ಳಿ. ಋತು ಏನಕ್ಕೆ ಹಿಂಗೆ ಮಾಡ್ಕೊಂಡಿದ್ಯಾ? ಚಕಳಾದಂಗೆ ಐತೆ ಚಪಾತಿ. ಮುಂದಕ್ಕೆ ಬರಮ್ಮ, ಇದನ್ನೇ ಈ ಕಡೆ. ಅವನಿಗೆ ಅನ್ನ ತಿನ್ಬಿಡಿ ಅಂತ ಹೇಳಿದ್ರು. ಚಪಾತಿ ಹಾಕೊಂಬಂದವನೆ. ಬರಲ್ಲ ಚಪಾತಿ ಎತ್ಕೊಂಡು ಖಾಲಿ ಬಾಕ್ಸ್ ಕೊಟ್ಟವಳೆ.
ಆಮೇಲೆ ನಾನು ತಿನ್ಬಿಡ್ತೀನಿ ಅನ್ಕೊಂಬಿಟ್ರು. ಸರಿ ಕೊಟ್ಟೆ ಕಣಮ್ಮ ಅವನಿಗೆ. ನೆಂಚ್ಕೊಳಕ್ ಬಜ್ಜಿ ತಂದಿದ್ದೀರಾ? ಒಡೆ ತರಬೇಕಿತ್ತು ಪ್ರೀತು, ಉದ್ದಿನ ವಡೆ. ಸಾಕಮ್ಮ. ಏಯ್ ಅಪ್ಪ ಒಂದು ಅಲ್ಲಿ ಹೋಯ್ತು ಕಣಮ್ಮ, ಅಲ್ಲಿ ಹೋಗಿರ್ಲಿಲ್ಲ. ನೀನ್ ಕರ್ಕೊಂಡು ಹೋಗ್ಬೇಕಿತ್ತು. ಸಿಕ್ಕಿದ್ದು ಕಣಪ್ಪ ತೀರಾಪ. ಎಲ್ಲಿ? ನೀನು ಗೊತ್ತಿತ್ತು, ನಾನು ನಿನಗೆ ಹೇಳಿದ್ದೀನಿ ಪ್ರೀತು ಪರ್ಟಿಕ್ಯುಲರ್ ನೀನು ಅಲ್ಲೇ ಹೋಗಿ ತಾಂಬಾರ ಚೆನ್ನಾಗಿರುತ್ತೆ ಅಂತ. ನೀನು ಹಂಗೆ ಕೇಳಿ ನಾನು ಏನು ಮಾಡಿಲ್ಲ. 8 ದಿನದಿಂದನೂ ಬರೀ ಬಜ್ಜಿನೇ ತಿಂತಿದ್ದೀನಿ. 8 ದಿನ ಏನು ತಿಂತಾ ಇಲ್ಲ, ಸುಳ್ಳು ಹೇಳ್ಬೇಡ. ತಗೋ. ಅಯ್ಯೋ ನಂಗೆ ಅಷ್ಟು ಬೇಡ. ಏಯ್ ತಗೋ, ಇಲ್ಲೇ ಇಟ್ಕೊಂಡಿದ್ದೀನಿ, ಇದಕ್ಕೆ ಯಾಕೆ ಬೇಡ? ಅದು ನೀವೇ ಇಟ್ಕೊಳ್ಳಿ. ಅಪ್ಪ 12 ವರ್ಷ ದಿನ ತಿಂತಿದ್ದ ಅಪ್ಪ ಬೇಡ. 12 ಅಲ್ಲ, ಹುಡ್ದಾಗಿಂದನು ಬುದ್ಧಿ ಬಂದಾಗಿಂದನು. ಹುಡ್ದಾಗಿಂದ ಅಂತ ಹೇಳೋದು ತಪ್ಪಾಗುತ್ತೆ. ಬುದ್ಧಿ ಬಂದಾಗಿಂದನು ಬಜ್ಜಿಲೇ ಬೆಳೆದಿರೋದು. ನೋಡಮ್ಮ ಸಾಕಾ? ಹ್ಞೂ ಅದು ಜಾಸ್ತಿ ಆಯಿತು. ಅಷ್ಟು ತಿನ್ನೋಕ್ಕಾಗಲ್ಲ ಕಣಮ್ಮ. ನೀರಲ್ಲಿ ಇಟ್ಟಿರ್ತೀನಿ ಆಯ್ತಾ? ಒಂದು ಹಾಕು ಅಲ್ಲಿ ಇಲ್ಲ ರೈಸ್ ತಡಮ್ಮ. ನೀನು ಅವನಿಗೆ 2 ಚಪಾತಿ ಸಾಕಾ? 2 ಅಲ್ಲ 4 ಹಾಕೊಂಬಂದು. 2 ಯಾಕೋ? ಹ್ಞೂ ಸಾಕು. ಅವ್ರು 2 ಚಪಾತಿ ತಿನ್ನಕ್ಕೆ ಹೇಳಿರೋದು. 3 ಇಲ್ಲಿ ಅಮ್ಮ ಕಿತ್ಕೊಬಿಡ್ತಾರೆ ಅನ್ನಂಗೆ ತಿಂತಿರೋದು ನೋಡಮ್ಮ. ಯಾರು ಎತ್ಕೊಡೋದು ತಿನ್ನು. ಅಮ್ಮ ನೋಡಮ್ಮ, ಅವ್ನ ಬಾಯಿ ನೋಡಮ್ಮ ಅಲ್ಲಿ. ಪ್ರೀತು ನೀನೇ ಮಾಡ್ಕೊಂಬಂದಿರೋದು, ನಾವಲ್ಲ ಪುಟ. ನೋಡು ನೋಡು ಕುಳ್ಳ ಮನೆ ಕರೆಕ್ಟಾಗಿ ಈ ಥರ ಹೋಲ್ ಮಾಡ್ಕೋಬೇಕು ರೈಸ್ನ. ಅವಾಗ ಸಾಂಬಾರು ಚೆನ್ನಾಗಿ ಚೆಲ್ಲಲ್ಲ. ಅಲ್ಲಿ ಆ ಥರ ಆಗ್ಬಿಡುತ್ತೆ. ಸಾಂಬಾರು ತಡವಾ ಪ್ರೀತು, ನಿಂಗೆ ತರಕಾರಿ ತಗೊಳ. ಅಪ್ಪಿ ನಿಂಗೆ ತರಕಾರಿ ಇಲ್ಲ? ಬೇಡ ಬೇಡ, ಬಜ್ಜಿಯ ಕೊಡ್ತೀನಿ ತಡಿ. ತಡ ತರಕಾರಿ ತಿನ್ನು. ನಾನು ಆಲ್ರೆಡಿ ತಿಂದೆ ಒಂದು. ನಾಳೆ ಒಂದು ಅರ್ಧ kg ಕ್ಯಾರೆಟ್ ತುಪ್ಪಿತ್ತು, ಬೀನ್ಸ್ ಒಂದು ಅರ್ಧ kg, ಕ್ಯಾರೆಟ್ ಒಂದು ಅರ್ಧ kg. ಏನೇನು ತಂದಿರಿ ಪ್ರೀತು? ಬೇರೆ ಟೈಮಲ್ಲಿ ಇರ್ತೀಯ ತಾಂಬಂದು ಅಷ್ಟೊಂದು ಇಡ್ತೀರಾ ಪ್ರೀತು? ಊಟಕ್ಕೆ ತಿನ್ನಬೇಕು ನೆಂಚ್ಕೊಳಕ್ಕೆ ಅಂದಾಗ ಬಜ್ಜಿಗಳೇ ಇರೋಲ್ಲ ಪ್ರೀತು. ಎಲ್ಲಿ ಬರುತ್ತೆ 3 ಅದೇ ಕಾರಣಕ್ಕೂ ಬರಲ್ಲ. ತಡಿ ತೋರಿಸ್ತೀನಿ ಇಲ್ಲೇ. ನಾನೇನು ಎತ್ಕೊಂಡಿಲ್ಲ ಅಲ್ಲ, ತೋರಿಸ್ತೀನಿ ರೀ. ಅಲ್ಲಿ ನಿಂಗೆ ಎಷ್ಟು ಹಾಕಿದ್ದೀನಿ ಅಂತ, ನಿಂಗೆ ಎಷ್ಟು ಹಾಕಿದ್ದೀನೋ ಅವಳೊಂದೇ ಹಾಕೊಂಡಿರೋದು. ನೋಡಕ್ಕೆ ಹೇಳು, ತಿನ್ಬಿಟ್ಟು ಇಲ್ಲಿ ಒಂದೇ ಇರೋದು. ನಾನು ತಿಂದೆ ಅಲ್ಲ ನೀನು ತಿನ್ನಬೇಡಿ ಅನ್ನಲ್ಲ, ಸ್ವಲ್ಪ ಬಂದು ನೋಡು. ನಿಮ್ಮ ಅಪ್ಪನೇ ತಿಂದಿರುತ್ತೆ, ಇವನು ತಿಂದಿರುತ್ತೆ. ನಿಜ. ತಗೊಳಮ್ಮ, ನಂಗೆ ಬೇಡ. ಬೇಡ ತಿನ್ನು. ನಿಜ ನಂಗೆ ಬೇಡ. ನೋಡಿ ಊಟ ಮಾಡಿ ಫುಲ್ಲು ಪ್ಯಾಕ್ ಮಾಡಿರೋದು. ನೀ ಕೈ ತೊಳ್ದಮ್ಮ. ಲಾಸ್ಟು ಕುಳ್ಳಮ್ಮ ಕೈ ತೊಳ್ಗೊತೈತೆ. ಇದು ಊಟ ಕೆಳಗಡೆ ಕೂತ್ರೆ ಎದೊಳಕ್ಕೆ ಹಿಂಸೆ ಅಲ್ಲ ಭೀಮ. ಈ ಕಡೆ ಹಾಕು. ಈ ಕೈ ತೊಳ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಬೆಳ್ದಿಂಗ್ಳು ಊಟ ಫಿನಿಶ್. ತಿಂದಿದ ತಕ್ಷಣ ಮಲಗಿದ್ಯಲ್ಲ ಪ್ರೀತಾ? ನೋಡಿ ಪೂಜೆ ಮಾಡಿರೋದು ಡೈಲಿ ಪೂಜೆ. ಮಾಡು ಪ್ರೀತಾ. ಚಿಕ್ಕಣ್ಣ ಬಂದ ನನ್ನ ಮೈ ಮೇಲೆ. ನಂಗೆ ನಮಸ್ಕಾರ ಮಾಡಿದ್ರು ಬೇಜಾರಾಯ್ತಿರ್ಲಿಲ್ಲ. ಈ ರೀತಿ ನಮಸ್ಕಾರ ಕಾಚ ಹಾಕ್ದರೆ ನಮಸ್ಕಾರ ಮಾಡ್ತೀವಿ ಅನ್ಬಿಟ್ಟು ಬಿಡ್ತಾನೆ ಸರಿಗೆ. ಬೇಕಾ ನಿಂಗೆ? ಹೊಡಿಯೋದಲ್ಲ, ತುಣಿಯೋದು ಹಿಂಗೆ. ಅದಕ್ಕೆ ಮೂಲಂಗಿ ಹಾಕೊಡೆ. ಈಗ ತಿಂದ್ವಾ? ಸರಿ ಬಾ ಎದ್ದು. ಜಾಗ ಇಲ್ಲಮ್ಮ, ಎಲ್ಲ ಕಬ್ಬು ಮಾಡ್ಕೊಂಡು ಮತ್ತೆ. ಈಗೆಲ್ಲ ವಾಶ್ ಮಾಡೋದು ಸಂಜೆ. ಹಾಕ್ಲಿ ಇಲ್ಲಿ ಬಟ್ಲು ಹಾಕ್ತಿದ್ದ. ನೀರಿಟ್ಟಿದ್ದೆ. ನೀರಿಡ್ಲಿಲ್ಲ, ಕುಡಿಸ್ಬಿಟ್ಟು ಇಲ್ಲಿಟ್ಟಿದ್ದೀನಿ ನೀರನ್ನ. ಬಟ್ಲಲ್ಲಿ ಅನ್ನ ಮತ್ತೆ ಇದು ಹಾಕಿಟ್ಟು ಒಂದು ಪೇಪರ್ ಹಾಕಷ್ಟೇ. ಎಲ್ಲೆಲ್ಲೇ ಕಬ್ಬು ಮಾಡ್ಕೊಂಡವೆ, ಅದನ್ನೇ ತಿಂತವೆ. ಅದಕ್ಕೆ ಅಕ್ಕನೇ ತಿಂತವೆ ಕಣವ. ಪಾಪ ಅನ್ಸುತ್ತೆ ಒಂದ್ಸರಿ. ಬಿಡು ಹೋಗ್ಲಿ. ಹಾಕು ಒಂದು. ಹ್ಞೂ ಅದು ಚಾಯ್ನ ಅದು. ಮೊದಲಿಂದನೂ ಐತೆ ಅಪ್ಪಿಯೋ. ಅಪ್ಪಿ ಲೋಟ ಇಲ್ಲಿ ಇವಳು ಹನಿ ಕುಡಿಯೋಕೆ ಅದೊಂದೇ ಲೋಟ ಇದ್ದಿದ್ದಪ್ಪಿ. ಎಲ್ಲಿಟ್ಟಮ್ಮ? ಕುಡಿಯೋಕೆ ಇದೊಂದೇ ಲೋಟ ಇರೋದು. ಬಾಟ್ಲುಗಳು ಬೇರೆ ತೊಳಿಬೇಕು. ತಳ ನೀರಿದ್ರಲ್ಲೇ ಕೊಡಮ್ಮ. ಪ್ರೀತು ನಿನ್ನ ಟೀ ಕಮ್ಮಿ ಆಗೈತೆ. ಮೊದಲು ಎಷ್ಟು ದಪ್ಪ ಇದ್ದ ಪ್ರೀತಾ? 90 kg ಅಂದರೆ ಹುಡುಗಾಟನೇನೋ ಪ್ರೀತಾ? 90 kg. ಹಿಡ್ಕೊ ಈಗ, ಫೋನ್ ಇಟ್ಕೊ. ಒದ್ದೆ ಬಿಡ್ತೀನಿ ನಿಂಗೆ. ಒಂದು ಈಗ ಕೃಷ್ಣ ನೋಡಿ ಎಷ್ಟು ಚೆನ್ನಾಗೈತೆ.
ನಮ್ಮ ಕೃಷ್ಣ ಸಕ್ಕದಾಯ್ತಲ್ಲಪ್ಪಿದ್ದು ಉಪ್ಪಿನಕಾಯಿನೂ ಅಲ್ಲೇ ಇಟ್ಬಿಟ್ಟಿದ್ದೀರಲ್ಲವ. ಕೃಷ್ಣನೇ ಸೂಪರ್. ಪೂಜೆನೇ ಮಾಡಿರಲಿಲ್ಲ ಅಪ್ಪಿ, ಎಷ್ಟು ಗಲೀಜಾಗಿತ್ತು ಗೊತ್ತಾ. ಇದು ಒರ್ಸೋದೇ ಹೆಚ್ಚು ಕಮ್ಮಿ 1/4 ಗಂಟೆ 20 ನಿಮಿಷ ತಗೋತು. ಪ್ರಿಯ ಹೂ ಇತ್ತು ಕಣಪ್ಪ ಅಲ್ಲಿ ಮೆಡಿಕಲಲ್ಲಿ. ದೀಪ ದೊಡ್ಡ ದೀಪ ನಾಳೆ ತನಕನೂ ಉರಿತಾ ಇರುತ್ತದು, ಬೆಳಗ್ಗೆ ತನಕ. ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.